ಮುಗ್ದಿದೆಯಾ? ಬೆಳಿಗ್ಗೆ ನಾನು ಒಂದು 10 ಮಿನಿಟ್ಸ್ ಯಾವುದೋ ಒಂದು ವಿಚಾರದ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ದೀವಿ. ನಿಮಗೆಲ್ಲ ಎಕ್ಸಾಂಪಲ್ ಕೂಡ ತಗೊಂಡಿದ್ದೆ. ನಾನು ಧಾರವಾಡ ಏನಾಗಿದೆ ಅದರಿಂದ ಇಲ್ಲ ಇವತ್ತು ಅದೇನೂ ಗೊತ್ತಿಲ್ಲ. ನಾನು ಮಾತಾಡಿದ್ದಕ್ಕೂ ಮತ್ತೆ ಈಗ ನಡೀತಾ ಇರುವಂತಹ ಇನ್ಸಿಡೆಂಟಿಗೂ ಎರಡೂ ಕೂಡ ಎಲ್ಲೋ ಸಿಮಿಲರ್ ಒಂದೇ ರೀತಿ ಆಗ್ತಾ ಇದೆ. ಇವತ್ತೇ ನಮ್ಮ ಅಕಾಡೆಮಿಗೆ ಶ್ರೀಯುತ ಕಾನ್ಕುಮಾರ್ ಸರ್ ಅವರು ಆಗಮಿಸಿದ್ದಾರೆ. ಅವ್ರ ಬಗ್ಗೆ ನೀವು ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ಬಹಳಷ್ಟು ನೋಡಿದ್ದೀರ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ನೋಟಿಫಿಕೇಶನ್ ಅನ್ನುವಂತಹ ಒಂದು ಮಹಾಮಾರಿಯಾಗಿ ಹೋಗ್ಬಿಟ್ಟಿದೆ ನಮ್ಮ ರಾಜ್ಯಕ್ಕಂತೂ ಒಂದು 4 ವರ್ಷದಿಂದ. ಅದು ಆಗ್ತಾ ಇಲ್ಲ ಅನ್ನೋದು ನಿಮಗೂ ಗೊತ್ತಿದೆ, ನಮಗೂ ಚೆನ್ನಾಗಿ ಗೊತ್ತಿರುವಂತದ್ದು. ಯಾಕಂದ್ರೆ 5-6 ವರ್ಷಗಳಿಂದ ಓದ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಯಾವ ಪರಿಸ್ಥಿತಿಗೆ ತಂದು ಇವತ್ತಿನ ಮಟ್ಟಕ್ಕೆ ಸರ್ಕಾರದವರಾಗಿರ್ಬೋದು ಅಥವಾ ಆಡಳಿತ ಅಧಿಕಾರಿ ಆಗಿರ್ಬೋದು ಯಾವ ರೀತಿ ಪರಿಸ್ಥಿತಿಯನ್ನ ಕ್ರಿಯೇಟ್ ಮಾಡಿದ್ದಾರೆ ಅನ್ನೋದು ನಮಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ನಾವು ಇದುವರೆಗೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಎಂತಹ ಒಂದು ಸ್ಥಿತಿಗತಿಯನ್ನ ನಾವು ಯಾವತ್ತೂ ನೋಡಿಲ್ಲ. ಬಟ್ ಕಳೆದ 3 ವರ್ಷದಿಂದ ಅದನ್ನ ನೋಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಧಾರವಾಡದಲ್ಲಿ ಒಂದು 3 ಸಲ ದೊಡ್ಡ ಮಟ್ಟದಲ್ಲಿ ಸ್ಟ್ರೈಕ್ ಆಗಿ ಎಲ್ಲಾ ಸ್ಪರ್ಧಾರ್ಥಿಗಳು ಭಾಗವಹಿಸಿ ಆ ಸ್ಪರ್ಧಾರ್ಥಿಗಳ ಮುಂದಾಳತ್ವವನ್ನು ವಹಿಸಿ ಸರ್ ಇವಾಗ ರಾಜ್ಯ ಮಟ್ಟದಲ್ಲಿ ಈ ಒಂದು ಆಂದೋಲನವನ್ನ ಆಯೋಜನೆ ಮಾಡಿದ್ದಾರೆ. ಈ ಒಂದು ಆಂದೋಲನ ಅನ್ನೋದು ನಾಳೆ ನಮ್ಮ ಜಿಲ್ಲೆಯಲ್ಲಿ ನಡೆಯುತ್ತೆ. ನಮ್ಮ ಜಿಲ್ಲೆ ಹೆಡ್ ಕ್ವಾರ್ಟರ್ ಶಿವಮೊಗ್ಗದಲ್ಲಿ ಡಿಸಿ ಆಫೀಸಿಗೆ ಹೋಗಿ ಇದರ ಬಗ್ಗೆ ಸರ್ಕಾರದ ಗಮನವನ್ನ ಸೆಳೆದು ಕೆಲವೇ ದಿನಗಳಲ್ಲಿ ಇನ್ನು ಮುಂದಿನ ತಿಂಗಳಲ್ಲಿ ನೋಟಿಫಿಕೇಶನ್ ಮಾಡಿಸಲೇಬೇಕೆನ್ನುವಂತಹ ಪಣವನ್ನ ತೊಟ್ಟು ಸರ್ ಇವತ್ತು ನಮ್ಮ ಶಿವಮೊಗ್ಗಕ್ಕೆ ಆಗಮಿಸಿದ್ದಾರೆ. ಆ ಶಿವಮೊಗ್ಗ ಅಷ್ಟೇ ಅಲ್ಲ, ನಮ್ಮ ಅಕಾಡೆಮಿಗೆ ಬಂದಿರೋದೇ ನಮಗೆಲ್ಲ ಒಂದು ಹೆಮ್ಮೆಯ ವಿಷಯ. ಸೊ ಅವರಿಗೆ ನಿಮ್ಮೆಲ್ಲರ ಪರವಾಗಿ, ನಮ್ಮ ವಿದ್ಯಾರ್ಥಿಗಳ ಪರವಾಗಿ, ನಮ್ಮ ಜಿಲ್ಲೆಯ ಪರವಾಗಿ ಒಂದು ಆತ್ಮೀಯವಾದ ಸ್ವಾಗತವನ್ನು ಕೊಡ್ತೀವಿ. ಈಗಿರುವಂತಹ ವಸ್ತುಸ್ಥಿತಿಗಳು ಹೇಗಿದ್ದಾವೆ, ಸರ್ಕಾರ ಮಟ್ಟದಲ್ಲಿ ಸರ್ ಅವರು ಏನೆಲ್ಲ ಚರ್ಚೆಗಳು ಮಾಡಿದ್ದಾರೆ, ಅವೆಲ್ಲ ವಿಷಯವನ್ನ ಕುರಿತು ನಿಮ್ಮ ಜೊತೆಗೆ ಅವರು ಯಾವ ರೀತಿ ಬದಲಾವಣೆ ಮಾಡಬೇಕಂತ ಹೊರಟಿದ್ದಾರೆ, ಏನೇನ್ ಪರಿಸ್ಥಿತಿಗಳಿದಾವೆ ಅನ್ನೋದನ್ನ ನಿಮಗೆ ಮನವರಿಕೆ ಮಾಡುವಂತಹ ಒಂದು ಪ್ರಯತ್ನ ಈಗ ನಡೆಯುತ್ತೆ. ಸೊ ಅದನ್ನ ನೀವು ತಿಳ್ಕೊಂಡು ಹೋದ್ರೆ ನಿಮ್ಮ ಒಂದು ಲೈಫ್ ಯಾವ ಮಟ್ಟದಲ್ಲಿದೆ, ನೀವು ಏನ್ ಮಾಡಬೇಕಾಗತ್ತೆ, ಅವೆಲ್ಲ ಮಾಹಿತಿಯನ್ನ ಈಗ ಸರ್ ಅವರು ನಿಮ್ಮ ಜೊತೆಗೆ ಶೇರ್ ಮಾಡ್ರಿ ಅಂತ ಹೇಳ್ತಾ, ಸರ್ ಆ ಮಕ್ಕಳಿಗೆ ಇವತ್ತಿನ ವಸ್ತುಸ್ಥಿತಿಗಳ ಬಗ್ಗೆ ನಾನು ಮಾತಾಡ್ರಿ ಅಂತ ಹೇಳ್ತಾ ಅವರಿಗೆ ಮೈಕ್ ಅನ್ನ ಹಸ್ತಾಂತರ ಮಾಡ್ತಾ ಇದ್ದೀನಿ. ಎಲ್ಲರೂ ನಮಸ್ಕಾರ. ನನಗಿಂತ ಜಾಸ್ತಿ ನಂಜ ನಾಯಕ್ ಸರ್ ಎಲ್ಲ ನೋಡ್ಬಿಟ್ಟು ನಿಮ್ಗೆಲ್ಲ ವಿಚಾರ ತಿಳಿಸಿದ್ದಾರೆ ಅಂತ. ಇವತ್ತು ಬೆಳಗ್ಗೆ ಕೂಡ ನಮ್ಮ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅಂತಂದ್ರೆ ತುಂಬಾ ಖುಷಿ ಆಯ್ತು ಸರ್. ಯಾಕೆಂದ್ರೆ ಈಗಿನ ಪರಿಸ್ಥಿತಿಗೆ ಖಂಡಿತ ಬೇಕು. ಯಾಕೆಂದ್ರೆ ನೀವೆಲ್ಲ ಇಲ್ಲಿ ಬಂದು ಸರ್ ಇಲ್ಲಿ ಕ್ಲಾಸ್ ತಗೊಂಡು ಮೂಲ ಉದ್ದೇಶ ಅವರಿಗೆ ಸರ್ಕಾರಿ ಒಂದು ಕೆಲಸ ಮಾಡ್ಬೇಕಂತ, ಸರ್ಕಾರದಲ್ಲಿ ಒಂದು ಸಮಾಜ ಸೇವೆ ಮಾಡ್ಬೇಕಂತಂದ್ರೆ ಒಂದು ಅಧಿಕಾರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ಒಂದು ಗೌರ್ಮೆಂಟ್ ಜಾಬ್ ಬೇಕಂತಂದ್ರೆ ಸರ್ಕಾರದ ನೋಟಿಫಿಕೇಶನ್ ಮಾಡಿದ್ರೆ ಮಾತ್ರ ನೀವು ಎಕ್ಸಾಮ್ ಬರೆದು ಒಂದು ಸರ್ಕಾರದ ಹುದ್ದೆ ಪಡ್ಕೊಂಡು ಹೋಗುತ್ತೆ. ಹೌದಲ್ಲ? ಇವತ್ತು ನೀವು ವರ್ಷಾನುಗಟ್ಟಲೆ ಹಗಲು ರಾತ್ರಿ ಕಷ್ಟಪಟ್ಟು ಕೋಚಿಂಗ್ ತಗೊಂಡು ಈಗೆಲ್ಲ ಬೆಳಗ್ಗೆಯಿಂದ ಸಂಜೆ ತನಕ ಕ್ಲಾಸ್ ಕೇಳಿ ಮತ್ತೆ ರಾತ್ರಿ ಎಲ್ಲ ಹೋಗಿ ಅದನ್ನು ರಿವೈಸ್ ಮಾಡಿ ಮಲ್ಕೊಂಡು ತಿರ್ಗಾ ಮತ್ತೆ ಅದೇ ರೂಟೀನ್ ಮಾಡಿರ್ತೀರಾ. ಇಲ್ಲಿ 5 ವರ್ಷ ಕೂತ್ಕೊಂಡು ಹೋದ್ರೆ ಇವ್ರಿಗೆ ಯಾರಿಗೂ ನೀವೇನಾದ್ರೂ ಡಿಗ್ರಿ ಸರ್ಟಿಫಿಕೇಟ್ ಕೊಡ್ತೀರಾ ಸರ್? ಇವ್ರಿಗೆ ಏನಾದರೂ PhD ಸರ್ಟಿಫಿಕೇಟ್ ಸಿಗುತ್ತಾ ನಿಮಗೆ? ಯಾವ್ದಾದ್ರು ಡಬಲ್ ಡಿಗ್ರಿ ಗ್ರಾಜುಯೇಟ್ ಸರ್ಟಿಫಿಕೇಟ್ ಅಂತೂ ಸಿಗಲ್ಲ. ಇದು ಓನ್ಲಿ ಏನಪ್ಪಾ ಅಂದ್ರೆ ಗೌರ್ಮೆಂಟ್ ಅಲ್ಲಿ ರೆಕ್ರೂಟ್ಮೆಂಟ್ ಆದ್ರೆ ಮಾತ್ರ ನಾಲೆಡ್ಜ್ ಯೂಸ್ ಮಾಡ್ಕೊಂಡು ಒಂದು ಜಾಬ್ ತಗೊಳ್ಬೋದು. ಇಲ್ಲಾಂದ್ರೆ ನಾಳೆ ದಿನ ನೀವು ಸಮಾಜಕ್ಕೆ ಹೋಗ್ಬಿಟ್ಟು ನೀವು ಜಾಬ್ ವಿತೌಟ್ ಜಾಬ್ ನೀವು ಸಮಾಜದಲ್ಲಿ ಎಲ್ಲಾದ್ರೂ ಹೋಗಿ ನಿಮ್ಮ ಮಾತಾಡೋದ್ರ ಕೇಳ್ತಾರ? ಇಲ್ಲ ನಾನು ಇಷ್ಟೆಲ್ಲ ಓದ್ಕೊಂಡ್ ಬಂದಿದ್ದೀನಿ ಏನಾದ್ರು ಮಾಡ್ತೀನಿ ಅಂತಂದ್ರೆ ಸಮಾಜ ಒಪ್ಪುತ್ತಾ? ನಿಮ್ಮ ಅಣ್ಣ ತಮ್ಮಂದಿರು ನಿಮ್ಮ ಫ್ಯಾಮಿಲಿಯಲ್ಲೇ ಒಪ್ಪಲ್ಲ. ಆ ಪರಿಸ್ಥಿತಿ ಇದೆ. ಸರ್ಕಾರ ಸುಮಾರು ಹೇಳ್ದಂಗೆ ಸುಮಾರು 5-6 ವರ್ಷದಿಂದ ಯಾವುದೋ ರಿಕ್ರೂಟ್ಮೆಂಟ್ ಆಗಲಿಲ್ಲ. ಈ ಸರ್ಕಾರ ಬಂದಾಗಿಂದ ಅಂತೂ 3 ವರ್ಷ ಅಂತೂ ಒಂದೇ ಒಂದು ನೋಟಿಫಿಕೇಶನ್ಸ್ ಮಾಡಿಲ್ಲ. ಮಾಡಿದ್ರು ಒಂದು 5,000 ವೇಕೆನ್ಸಿ ಫಿಲ್ ಮಾಡಿದ್ದಾರೆ. ಹೌದಲ್ವಾ? ಎಸ್ ಆರ್ ನೋ? 5,000ಗಿಂತ ಜಾಸ್ತಿ ವೇಕೆನ್ಸಿ ಫಿಲ್
ಮಾಡಿಲ್ಲ. ಬಿಕಾಸ್ ಏನಂದ್ರೆ ಒಳ ಮೀಸಲಾತಿ ಅಂತ ನೆಪ ಹೇಳ್ತಿದ್ದಾರೆ ಹೊರತು ಸಮಸ್ಯೆ ಇನ್ನು ಜಾಸ್ತಿ ಮಾಡ್ಕೊಂತ ಹೋಗ್ತಿದ್ದಾರೆ. ಇವರು ಸಮಸ್ಯೆ ಬಗೆಹರಿಸ್ತಾ ಇಲ್ಲ. ಪ್ರತಿ ಸತಿ ಒಂದು ಹೋರಾಟ ಮಾಡಿದಾಗ ಒಂದೆರಡು ನೋಟಿಫಿಕೇಶನ್ ಮಾಡ್ತಾರೆ, ತಿರ್ಗಾ ಮತ್ತೆ ಅದೇ ಆಸ್ ಯೂಶುವಲ್ ಸ್ವಲ್ಪ ಡಿಲೇ ಮಾಡ್ಕೊಂತ ಹೋಗ್ತಿದ್ದಾರೆ. ಇವ್ರು ಎಲೆಕ್ಷನ್ ಮಾತ್ರ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ, ಬೇರೆ ಯಾವುದಕ್ಕೂ ಅಷ್ಟು ಇಂಪಾರ್ಟೆನ್ಸ್ ಕೊಡಲ್ಲ. ನೀವು ನೋಡಿ ಬೇಕಾದ್ರೆ ದಾವಣಗೆರೆಯಲ್ಲಿ ಇಡೀ ಗೌರ್ಮೆಂಟ್ ಅರ್ಧ ಗೌರ್ಮೆಂಟ್ ಅಲ್ಲಿ ಅರ್ಧ MLA ಮಿನಿಸ್ಟರ್ಸ್ ಮತ್ತೆ ಅಧಿಕಾರಿಗಳೆಲ್ಲ ಅರ್ಧ ದಾವಣಗೆರೆಯಲ್ಲಿ ಇದ್ದಾರೆ, ಅರ್ಧ ಬಾಗಲಕೋಟೆಯಲ್ಲಿ ಇದ್ದಾರೆ. ಇನ್ನೇನಿಲ್ಲ, ಅವ್ರು ಬರೀ ನೋಡಿ 100 ಕೋಟಿ ದುಡ್ಡು ವೆಚ್ಚ ಮಾಡ್ತಾರೆ ಎಲೆಕ್ಷನ್ ಅಂತ ಹೇಳ್ಬಿಟ್ಟು. ಆದ್ರೆ ವಿದ್ಯಾರ್ಥಿಗಳ ಇಲ್ಲ ಯುವಕರು ಇಲ್ಲಿ ದಿನ ಬೆಳಗ್ಗೆ ಎದ್ದರೆ ರೋಡ್ ಬಂದು ಪ್ರೊಟೆಸ್ಟ್ ಮಾಡಬೇಕು, ಇಲ್ಲಿ ಹಗಲು ರಾತ್ರಿ ಓದೋದ್ರ ದಿನ ಅಂತ ಉಪವಾಸ ಎಷ್ಟೋ ಜನ ಇವತ್ತು ಮಲಗ್ತಿದ್ದಾರೆ. 3 ಟೈಮ್ ಊಟ ಮಾಡೋ ಜನರು 1-2 ಟೈಮ್ ಊಟ ಮಾಡ್ತಿದ್ದಾರೆ. ಇವತ್ತು ಫ್ರೀ ಊಟ ಸಿಗುತ್ತಂತಂದ್ರೆ 1 ಕಿಲೋಮೀಟರ್ 5 ಕಿಲೋಮೀಟರ್ ಇದ್ರೂ ಹೋಗಿ ಊಟ ಮಾಡೋಂಥ ಪರಿಸ್ಥಿತಿ ಬಂದಿದೆ ಇವತ್ತು. ಅದು ಮೋಸ್ಟ್ ವೆಲ್ ಎಜುಕೇಟೆಡ್ ಪರ್ಸನ್, ಎಜುಕೇಟೆಡ್ ಗ್ರಾಜುಯೇಟ್ಸ್ ಹೋಗ್ಬಿಟ್ಟು ಇವತ್ತು ಬೇರೆ ಏನೋ ಚೌಟ್ರಿಯಲ್ಲಿ ದೇವಸ್ಥಾನದಲ್ಲಿ ಊಟಕ್ಕೆ ಕೈ ಇಟ್ಟಂತ ಕೆಲಸ ಮಾಡಿದ್ದಾರೆ ಸರ್ಕಾರ. ಮಾಡಿದಾರೆ ಇಲ್ವಾ? ಇವತ್ತು ಆ ಪರಿಸ್ಥಿತಿ ಬಂದಿದ್ದಾರೆ. ಇವತ್ತು ಟೈಮ್ ಟು ಟೈಮ್ ಎವ್ರಿ ಇಯರ್ ನೋಟಿಫಿಕೇಶನ್ಸ್ ಆಗ್ತಾ ಇದ್ರೆ ಒನ್ ಆಫ್ ದಿ ಅದರ್ ಜಾಬ್ ಯಾವ್ದಾದ್ರು ಜಾಬ್ ತಗೊಂಡು ಇಲ್ಲಿ ಗೌರ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿತ್ತು, ಇಡೀ ಎಂಟೈರ್ ಫ್ಯಾಮಿಲಿ ಒಂದು ಸಸ್ಟೈನ್ ಆಗ್ತಿತ್ತು, ಗೌರ್ಮೆಂಟ್ ರೆವಿನ್ಯೂ ಬರ್ತಾ ಇತ್ತು, ಸಮಾಜದಲ್ಲಿ ಒಂದು ಒಳ್ಳೆ ಹೆಸರಿತ್ತು. ಆ ಪರಿಸ್ಥಿತಿ ಇವತ್ತು ಬಂದಿಲ್ಲ ಸರ್ಕಾರ. ಪ್ರತಿ ಒಂದ್ಸತಿ ನಾವು ಏನ್ ಮಾಡಿದ್ದಾರೆ, ಧಾರವಾಡದಲ್ಲೇ ಸುಮಾರು 5 ಸತಿ ಹೋರಾಟ ಮಾಡಿದ್ದೀವಿ. ಧಾರವಾಡದಲ್ಲಿ ಸೆಪ್ಟೆಂಬರ್ 25ನೇ ತಾರೀಕು ಅವಾಗ ಹೋರಾಟ ಮಾಡಿದಾಗ 1-2 ನೋಟಿಫಿಕೇಶನ್ ಮಾಡಿದ್ರು. ಆ ನೋಟಿಫಿಕೇಶನ್ ಅವಾಗ ಸಮಸ್ಯೆ ಇರ್ತಾ ಇರ್ಲಿಲ್ವಾ? ಒಳ ಮೀಸಲಾತಿ ಇತ್ತು. ಬಟ್ ಇವಾಗಲೂ ಮತ್ತೆ ನಾವು ಫೆಬ್ರವರಿ 24 ಹೋರಾಟ ಮಾಡಿದ್ರೆ ನೆಕ್ಸ್ಟ್ ಡೇನೆ 56,000 ವೇಕೆನ್ಸಿ ಫಿಲ್ ಮಾಡ್ತೀವಿ ಅಂತ ಹೇಳಿದ್ರು. 1 ವರ್ಷದಲ್ಲಿ ಫಿಲ್ ಮಾಡ್ತಿದ್ವಿ, ಸಾರಿ 1 ಮಂತಲ್ಲಿ ನೋಟಿಫಿಕೇಶನ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಮಾಡಿದಾರಾ? ಮಾಡಿಲ್ಲ. ನೋಡಿ, ನಮಗೆ ಬೇಕಾಗಿರೋದು ನೆಕ್ಸ್ಟ್ 8 ಮಂತ್ಸ್ ಇವೆಂಟ್ ಆಫ್ ಕ್ಯಾಲೆಂಡರ್ ಬೇಕಾ ಬೇಡವಾ? 56,000 ಪೋಸ್ಟ್ ಇವೆಂಟ್ ಆಫ್ ಕ್ಯಾಲೆಂಡರ್ ಬೇಕು. ನೆಕ್ಸ್ಟ್ ಇದು ನಮ್ಮ ಕರ್ನಾಟಕದಲ್ಲಿ ಬರೀ 7,84,000 ಖಾಲಿ ಹುದ್ದೆ ಇಲ್ಲ, ಅದ್ರ ಜೊತೆಲಿ ಇನ್ನೂ 1 ಲಕ್ಷ ನಿಗಮ ಮಂಡಳಿದಿದೆ. ಟೋಟಲ್ 3,84,000 ಇದೆ. ಟೋಟಲ್ 3,84,000 ವೇಕೆಂಟ್ ಪೋಸ್ಟ್ ಇದೆ. ನಮ್ಮ ರಾಜ್ಯದಲ್ಲಿ 20 ಲಕ್ಷ ಜನ ಓದ್ತಾ ಇದ್ರು. 1 in 4 ಅಲ್ಲಿ 4 ಜನದಲ್ಲಿ ಒಬ್ಬರು ಜಾಬ್ ತಗೋಬಹುದು. ಅಟ್ಲೀಸ್ಟ್ ನೆಕ್ಸ್ಟ್ 2-3 years ಅಲ್ಲಿ ಅವರು ಅಷ್ಟು ಪೋಸ್ಟ್ ವೇಕೆಂಟ್ ಫಿಲ್ ಆಯ್ತು ಅಂತಂದ್ರೆ ಜಾಬ್ ಸಿಗದೆ ಇದ್ರು ಅಟ್ಲೀಸ್ಟ್ ಬೇರೆ ಜಾಬ್ ಆದ್ರೂ ತಗೊಂತಾರೆ ಅವರು. ಇದೀಗ ಒಂದು 2-3 ಅಟೆಂಪ್ಟ್ ಇಲ್ಲ, 1-3-4 years ಮ್ಯಾಕ್ಸಿಮಮ್ ಓದ್ಕೊಂಡ್ರೆ ನೀವು ಒಂದು ಜಾಬ್ ತಗೊಂಬೋದಿಲ್ಲ ಅಂತಂದ್ರೆ ಆಲ್ಟರ್ನೇಟಿವ್ ಬೇರೆ ಯಾವ್ದಾದ್ರು ಒಂದು ಜಾಬ್ ಹುಡುಕ್ಬೋದು. ಇವಾಗ ನೋಟಿಫಿಕೇಶನ್ ಮಾಡಿಲ್ಲ, ಮತ್ತೆ ಇಷ್ಟೆಲ್ಲ ಓದ್ಕೊಂಡು ಒಂದು ಅಟೆಂಪ್ಟ್ ಕೊಡೋಣ ಅಂತಂದ್ರೆ ವೆಯ್ಟ್ ಮಾಡ್ತಾ ಇರ್ತೀರಾ, ಮಾಡ್ತಿದ್ದೀರಿಲ್ವಾ? ಅದರಲ್ಲೂ ಹೆಣ್ಮಕ್ಳು ಅಂತೂ ನೀವು ಹೇಳಂಗೇ ಇಲ್ಲ. ಅಲ್ಲಿ ಹೆಣ್ಮಕ್ಳಿಗೆ ಸರಿ ಮ್ಯಾಕ್ಸಿಮಮ್ 2-3 ವರ್ಷ ಕೊಡ್ಬೋದು ಅವ್ರ ಮೇಲೆ ಟೈಮು, ಅದಕ್ಕಿಂತ ಜಾಸ್ತಿನೂ ಕೊಡಲ್ಲ. ಇಲ್ಲಿ ಹುಡುಗರಾದ್ರೂ ಅಟ್ಲೀಸ್ಟ್ ಅಲ್ಲಿ ದೇವಸ್ಥಾನದಲ್ಲಿ ಚೌಟ್ರಲ್ಲಿ ಫ್ರೀ ಊಟ ಸಿಗುತ್ತಂದ್ರೆ ಹೋಗಿ ಅಟ್ಲೀಸ್ಟ್ ಲೈನಲ್ಲಿ ಊಟ ತಿನ್ಕೊಂಡ್ಬರ್ಬೋದು. ಹೆಣ್ಮಕ್ಳು ಆ ಥರ ಬರಲ್ಲ ಸರ್. ಅದು ನೀವು ಹೋಗಿ ಊಟ ಮಾಡೋಕ್ಕಾಗುತ್ತಾ? ಆ ಥರ ಫ್ರೀಯಾಗಿ ಊಟ ಮಾಡೋಕ್ಕಾಗುತ್ತಾ? ಹೋಗೋದಿಲ್ಲ. ಅಟ್ಲೀಸ್ಟ್ ಅದನ್ನ ಯೋಚನೆ ಮಾಡೋಕ್ಕಾಗಲ್ಲ, ಆ ಪರಿಸ್ಥಿತಿ ಇದೆ ಇವತ್ತು. ಸರ್ಕಾರ ಆ ರೀತಿ ತಗೊಂಡಿದೆ. ಇವತ್ತು ಇಷ್ಟೆಲ್ಲ ಹೋರಾಟ ಮಾಡಿದ್ರು ಕೂಡ ಬೇಕು ಅಂತ ಡಿಲೇ ಮಾಡ್ತಾ ಹೋಗ್ತಿದ್ದಾರೆ. ಈಗ ನಾವು ಅದಕ್ಕೆ ಧಾರವಾಡದಲ್ಲಿ ಅನಿರ್ದಿಷ್ಟ ಅವಧಿ ಹೋರಾಟ ಮಾಡ್ಬೇಕಂತ ಫಿಕ್ಸ್ ಮಾಡಿದ್ದೀವಿ. ಈಗ ಪರ್ಮಿಷನ್ಸ್ ಕೊಟ್ಟಿಲ್ಲ, ಕೋರ್ಟ್ ಹೋಗಿದ್ದೀವಿ. ನೋಡಿರ್ಬೇಕು ನೀವು, ನಿನ್ನೆ ನಾವು ಕೋರ್ಟ್ ಹೋಗಿದ್ದೀವಿ. ನೆಕ್ಸ್ಟ್ ಮೇಬಿ ನಾಳೆ, ಇವತ್ತು ಅಬ್ಜೆಕ್ಷನ್ ಕೇಳಿದ್ದಾರೆ, ನಾಳೆ ಮತ್ತೆ ಕೋರ್ಟಿಗೆ ಬರುತ್ತೆ. ಧಾರವಾಡದಲ್ಲಿ ಅನಿರ್ದಿಷ್ಟ ಅವಧಿ ಹೋರಾಟ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಹಿಂದೆ ನಾವು ಕಲಬುರಗಿಯಲ್ಲೂ ನೋಡಿರ್ಬೇಕು, ಕಲಬುರಗಿಯಲ್ಲಿ ಹೋರಾಟ ಮಾಡಿದ್ವಿ, ಬಿಜಾಪುರದಲ್ಲಿ ಹೋರಾಟ ಮಾಡಿದ್ವಿ, ನಿನ್ನೆ ಕೋಲಾರದಲ್ಲೂ ಹೋರಾಟ ಮಾಡಿದ್ವಿ. ಡೇ ಬಿಫೋರ್ ಎಸ್ಟರ್ಡೇ ನೀವು ನೋಡಿರ್ಬೋದು, ಕೋಲಾರದಲ್ಲಿ ನಾವು ಹೋರಾಟ ಮಾಡಿದ್ವಿ, ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ಅಂತೇಳಿ. ಬರೀ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಿ ಅಂತಲ್ಲ, ಆ ರಿಕ್ರೂಟ್ಮೆಂಟ್ ಏನು ನೋಟಿಫಿಕೇಶನ್ಸ್ ಆಗುತ್ತೆ ಅಷ್ಟು ನೋಟಿಫಿಕೇಶನ್ಸ್ KPSC ಇಂದ ಟಿವಿ ಕೊಡಬೇಕು. KPSC ಆಗಿರೋಂಥ ಅಕ್ರಮಗಳನ್ನ CBI ತನಿಖೆ ಕೊಡಬೇಕಾ ಬೇಡ? ಬರೀ ಕರಪ್ಷನ್, ಪ್ರತಿಯೊಂದು ಹಂತದಲ್ಲೂ ಕರಪ್ಷನ್ ಆಗ್ತಾ ಇದೆ. ಈಗೇನು 56,000 ಪೋಸ್ಟ್ ರಿಕ್ರೂಟ್ಮೆಂಟ್ ಮಾಡ್ಕೊಂಡು ನಿಂತಿದ್ದಾರೆ, ಅದ್ರ ಜೊತೆ ಇನ್ನೂ 50,000 ಅವರು ಖಾಲಿ ಹುದ್ದೆಗಳಿದೆ, ಅದಕ್ಕೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ ಕೊಡಬೇಕು. ಅದಕ್ಕೋಸ್ಕರ ನಾಳೆ ಹೋರಾಟ ಮಾಡ್ತಾ ಇರೋಂಥದ್ದು. ಶಿವಮೊಗ್ಗದಲ್ಲಿ ನಾವು ನಿಮಗೆಲ್ಲ ಗೊತ್ತಿದೆಯಾ ಇಲ್ವಾ ಹೋರಾಟ ಇದೆ ಅಂತ ಹೇಳಿ? ಗೊತ್ತಿಲ್ಲ ಅನ್ಕೊಂತೀನಿ ನಾಳೆ, ಯಾಕೆಂದ್ರೆ ಇನ್ನು ನಿನ್ನೆನೇ ಅವರು ಪರ್ಮಿಷನ್ಸ್ ತಗೊಂಡು ಇವತ್ತು ಪರ್ಮಿಷನ್ಸ್ ಕೊಟ್ಟಿದ್ದಾರೆ. ನಾಳೆ ಬೆಳಗ್ಗೆ ಸೆಂಟ್ರಲ್ ಲೈಬ್ರರಿ ಗೊತ್ತಲ್ಲ, ಗೊತ್ತಿದೆಯಲ್ಲ ಶಿವಮೊಗ್ಗದಲ್ಲಿ, ಬೆಂಗಳೂರಲ್ಲ, ಗಾಂಧಿ ಪಾರ್ಕ್ ಸೆಂಟ್ರಲ್ ಲೈಬ್ರರಿ. ಇಲ್ಲಿ ಗಾಂಧಿ ಪಾರ್ಕ್ ಸೆಂಟ್ರಲ್ ಲೈಬ್ರರಿಯಿಂದ ಟುವರ್ಡ್ಸ್ DVS ಕಾಲೇಜು, ಆಮೇಲೆ DC ಕಚೇರಿ. ನೀವು ಪ್ರತಿಯೊಬ್ಬರು ನೀವು ಬರೋದ್ರ ಜೊತೆ ಒಬ್ಬೊಬ್ರು 100 ಜನಕ್ಕೆ ನೀವು ಕರ್ಕೊಂಡ್ಬರ್ಬೇಕು, 100 ಜನನ. ಯಾಕೆಂದ್ರೆ ಇದು ನಿಮ್ಮ ಮನೆ ಒಂದು ಫಂಕ್ಷನ್ ಮಾಡಿದ್ರೆ ಎಷ್ಟು ಜನ ಕರಿತೀರ ನೀವು? ಎಲ್ಲರೂ ಕರಿತೀರಲ್ವಾ? ಒಂದು ಫಂಕ್ಷನ್ ಮಾಡ್ಬೇಕಂತಂದ್ರೆ ಎಷ್ಟು ರಿಸ್ಕ್ ತಗೊಂತೀರೋ, ಒಂದು ಪ್ರೊಟೆಸ್ಟ್ ಮಾಡ್ಬೇಕಂದ್ರೆ ಅಷ್ಟೇ ರಿಸ್ಕ್ ತಗೊಳ್ಳಿ, ಅವಾಗ ಪ್ರೊಟೆಸ್ಟ್ ಸಕ್ಸಸ್ ಆಗುತ್ತೆ. ಪ್ರತಿಯೊಬ್ಬರೂ 100 ಜನ ಕರ್ಕೊಂಡ್ಬನ್ನಿ. ಇವನ್ ಸರ್ ಕೂಡ ಬರ್ತಾರೆ.
ಆಯ್ತಾ? ಸರ್ ಕೂಡ ಬೆಳಗ್ಗೆ ಬರ್ತಾರೆ, ಬೆಳಗ್ಗೆ 10 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಪ್ರತಿಯೊಬ್ಬರು, ಯಾಕೆಂದ್ರೆ ನಾವು ಇಲ್ಲಿಂದ ಹೋರಾಟ ಮಾಡಿ ಅಂತ ಬೆಂಗಳೂರು ಕೇಳ್ತಾ ಇಲ್ಲ, ಅಟ್ಲೀಸ್ಟ್ ದಿನ ಪೂರ್ತಿ ಅಲ್ಲೇ ನಿಂತ್ಕೊಂಡು ಅನಿಲ್ ಕೃಷ್ಣಾವಧಿ ಹೋರಾಟ ಮಾಡಿ ಅಂತ ನಿಮ್ಗೆ ಕೇಳ್ತಾ ಇಲ್ಲ. ಒಂದಿನ ಹೋರಾಟ ಅಟ್ಲೀಸ್ಟ್ ಮ್ಯಾಕ್ಸಿಮಮ್ 2-3 ಅವರ್ಸ್ ನೀವು ನಿಮಗೋಸ್ಕರ ಮಾಡ್ತಾ ಇರೋಂಥದ್ದು, ನಿಮ್ಮ ಫ್ಯೂಚರ್ಗೋಸ್ಕರ, ನಿಮ್ಮ ಭವಿಷ್ಯಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋದು. ವಿತೌಟ್ ನೋಟಿಫಿಕೇಶನ್ ನೀವು ಯಾವ ಎಕ್ಸಾಮು ಕ್ಲಿಯರ್ ಮಾಡೋಕ್ಕಾಗಲ್ಲ. ಎಕ್ಸಾಮ್ ನೋಟಿಫಿಕೇಶನ್ ಆಗಿಲ್ಲ ಅಂತಂದ್ರೆ ಎಕ್ಸಾಮ್ ಬರೆಯೋದಕ್ಕೆ ತಾನೇ ಚಾನ್ಸ್ ಇದೆಯಾ? ನೀವು ಒಂದು ಎಕ್ಸಾಮ್ ಬರೀಬೇಕಂತಂದ್ರೆ ನೀವು ಇಮ್ಯಾಜ್ ಮಾಡ್ಕೊಂಡು ಎಷ್ಟು ಖರ್ಚು ಮಾಡ್ತೀರಾ ಅಂತೇಳಿ, ಕೋಚಿಂಗ್ ಇಂದ ಇಟ್ಕೊಂಡು ನೀವು ಎಕ್ಸ್ಪೆಂಡಿಚರು, ಟೆಸ್ಟ್ ಸೀರೀಸು, ಅದರ್ ಎಕ್ಸ್ಪೆಂಡಿಚರು, ಮತ್ತು ಇದೆಲ್ಲದಕ್ಕಿಂತ ಹೆಚ್ಚಾಗಿ ಟೈಮ್ ಕೊಡ್ತಿರೋದು ನೀವು. ಒಂದ್ಸತಿ ಹೋಗಿರೋ ಟೈಮ್ ಮತ್ತೆ ವಾಪಸ್ ಬರಲ್ಲ. ನೀವು ಅರ್ಥ ಮಾಡ್ಕೊಬಹುದು. ನೀವು ಒಂದ್ಸತಿ ಯೋಚನೆ ಮಾಡಿ, ಎಷ್ಟೆಲ್ಲ ಟೈಮಿಂಗ್ ಇನ್ವೆಸ್ಟ್ ಮಾಡ್ತೀರಾ, ಎಷ್ಟು ನೀವು ಎನರ್ಜಿ ಇನ್ವೆಸ್ಟ್ ಮಾಡ್ತೀರಾ, ಎಷ್ಟು ಈ ನಿಮ್ಮ ಒಂದು ಶ್ರಮ ಬಿಡ್ತಾ ಇದ್ದೀರಾ, ಮತ್ತೆ ಎಷ್ಟು ಒಂದು ಮನಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಯೋಚನೆ ಮಾಡಿ. ಯಾಕೆಂದ್ರೆ ಬರೀ ನಿಮ್ದಷ್ಟೇ ಅಲ್ಲ, ನಿಮ್ಮ ಪೇರೆಂಟ್ಸ್ ಕೂಡ ಇದೆ ಅದರಲ್ಲಿ ಶ್ರಮ. ನಿಮ್ಮ ಪೇರೆಂಟ್ಸ್ ಎಷ್ಟು ಕಷ್ಟಪಟ್ಟು ನೀವು ಕೇಳಿದಾಗೆಲ್ಲ ದುಡ್ಡು ಕಳಿಸ್ತಾ ಇದ್ದಾರೆ. ಅವ್ರು ಅದಕ್ಕೆಲ್ಲ ಒಂದು ಎಂಡ್ ಸೊಲ್ಯೂಷನ್ ಒಂದು ಬೇಕಲ್ವಾ? ಬೇಕಾ ಬೇಡವಾ? ಎಂಡ್ ಸೊಲ್ಯೂಷನ್ಸ್ ಬೇಕಂತಂದ್ರೆ ನೀವೆಲ್ಲರೂ ಸರ್ಕಾರ ನೋಟಿಫಿಕೇಶನ್ ಮಾಡಬೇಕು, ಅದರಲ್ಲಿ ನೀವು ಸೆಲೆಕ್ಟ್ ಆಗಬೇಕು ಪ್ರಾಮಾಣಿಕವಾಗಿ. ಅದಕ್ಕೋಸ್ಕರ ಮಾಡ್ತಾ ಇರೋಂಥ ಹೋರಾಟ. ದಯವಿಟ್ಟು ಎಲ್ಲರನ್ನೂ ಈ ಹೋರಾಟಕ್ಕೆ ಭಾಗವಹಿಸಲೇಬೇಕು. ಬರ್ತೀರಲ್ಲ? ಓಕೆ. ಏನಾದ್ರು ಡೌಟ್ಸ್ ಇದೆಯಾ? ಹೋರಾಟದಿಂದ ಸಾಕಷ್ಟು ರಿಫಾರ್ಮ್ ಮಾಡಿದ್ದೀವಿ, ನಿಮ್ಗೆ ಗೊತ್ತಿರ್ಬೋದು, ನನಗೂ ಗೊತ್ತಿದೆ. ಯಾಕೆಂದ್ರೆ KPSC ಇರ್ಬೋದು, KE ಎಕ್ಸಾಮ್ಸ್ KE ಕೊಡ್ತಾ ಇದ್ದೀವಿ ಅಂತೇಳಿ, KE ಇಷ್ಟೆಲ್ಲ ರಿಫಾರ್ಮ್ಸ್ ಆಗಿದೆ ಅಂತಂದ್ರೆ ನಾವು ಮಾಡಿರೋ ಹೋರಾಟದಿಂದ. ಇಂಡಿವಿಜುವಲ್ ಸ್ಕೋರ್ ಲಿಸ್ಟ್ ಬಿಡೋದಿರ್ಬೋದು, 5th ಆಪ್ಷನ್ಸ್ ಇಟ್ಟಿರೋದಿರ್ಬೋದು, ವಿತಿನ್ ಸೇಮ್ ಡೇ ನಿಮಗೆ OMR ಶೀಟ್ಸ್ ವೆಬ್ಸೈಟ್ ಅನೌನ್ಸ್ ಮಾಡೋದಿರ್ಬೋದು, ವೆರಿ ನೆಕ್ಸ್ಟ್ ಡೇಸ್ ನಿಮಗೆ ಕೀ ಆನ್ಸರ್ ಇರ್ಬೋದು. ಪ್ರತಿಯೊಂದು ರಿಫಾರ್ಮ್ಸು ಸುಮ್ಮನೆ ಆಗಿಲ್ಲ, ಅದೆಲ್ಲ ಆಗಿರೋಂಥದ್ದು ಒಂದು ಹೋರಾಟ ಮಾಡಿರೋದ್ರಿಂದ ಎಲ್ಲರೂ ಒಗ್ಗಟ್ಟಾಗಿ ಅಂತ ಕೇಳ್ಕೊತಿದೀವಿ ಅಷ್ಟೇ. ಬರೀ ಅದೊಂದೇ ಅಂತಲ್ಲ, ಮುಂದೆ ಬರೋಂಥ ಒಂದು ಫೀಸ್ ಇರ್ಬೋದು, ಏನು ಎಕ್ಸಾಮ್ ಫೀಸ್ ಇದೆಯಲ್ಲ ಅದು ಕೂಡ ಕಡಿಮೆ ಆಗುತ್ತೆ. ಯಾಕೆಂದ್ರೆ UPSC ಥರ ತರಬೇಕಂತ ನೀವು ಯೋಚನೆ ಮಾಡ್ತಾ ಇದ್ದೀವಿ. ಮತ್ತೆ ಮುಂದೆ ಆಗುತ್ತೆ ಎಲ್ಲ ನೋಟಿಫಿಕೇಶನ್ ಪ್ರತಿಯೊಂದು ಇಲಾಖೆಯಿಂದ ಎವ್ರಿ ಇಯರ್ ನೋಟಿಫಿಕೇಶನ್ಸ್ ಆಗಬೇಕು. ಈ UPSC ಯಾವ ರೀತಿ ಆಗುತ್ತೆ, ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಯಾವ ರೀತಿ ನೋಟಿಫಿಕೇಶನ್ಸ್ ಆಗುತ್ತೆ. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಕೇಳಿರ್ಬೋದು, SSC RRB ಎಕ್ಸಾಮ್ಸ್ ಕೇಳಿದಿರಾ, ಬ್ಯಾಂಕಿಂಗ್ ಕೇಳಿದಿರಾ, UPSC ಇರ್ಬೋದು, ಎಲ್ಲ ಎಕ್ಸಾಮ್ಸ್ ಪ್ರತಿಯೊಂದು ವರ್ಷ ರಿಕ್ರೂಟ್ಮೆಂಟ್ ಆಗುತ್ತೆ. ಅದೇ SSP ಸ್ಟಾಫ್ ಸೆಲೆಕ್ಷನ್ ಇದೆ, ಅದೇ ರೀತಿ ಕರ್ನಾಟಕದಲ್ಲೂ ಒಂದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅನ್ನೋದು ಮಾಡಬೇಕು. ಯಾಕೆಂದ್ರೆ ಎವ್ರಿ ಇಯರ್ ನೋಟಿಫಿಕೇಶನ್ಸ್ ಆಗುತ್ತೆ. ಅದು ಒಂದಿರಲಿ 1000 ಇರಲಿ, ಎವ್ರಿ ಇಯರ್ ನೋಟಿಫಿಕೇಶನ್ಸ್ ಆದರೆ ಪ್ರತಿಯೊಂದು ಇಲಾಖೆಯಿಂದ ಎಲ್ರಿಗೂ ಆಲ್ಮೋಸ್ಟ್ ಈ ವರ್ಷ ಪಾಸ್ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಇಯರ್ ಅಟ್ಲೀಸ್ಟ್ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಬೋದು ಅನ್ನೋದು ಒಂದು ಹೋಪ್ಸ್ ಇರುತ್ತೆ. ಅದಕ್ಕೋಸ್ಕರ ಎಲ್ಲರೂ ಒಗ್ಗಟ್ಟಾಗಿ ಪ್ರಶ್ನೆ ಮಾಡಿದ್ರೆ ಮಾತ್ರ, ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಿದ್ರೆ ಮಾತ್ರ ಏನಾದರೂ ಅಚೀವ್ ಮಾಡ್ಬೋದು. ಬರೀ ನೀವು ಬರ್ತೀವಿ ಕ್ಲಾಸ್ ಕೇಳ್ತೀವಿ ಅಂತಂದ್ರೆ ಏನು ಅಚೀವ್ ಮಾಡೋಕ್ಕಾಗಲ್ಲ. ಆಗುತ್ತಾ? ಏನಾದರೂ ಚೇಂಜಸ್ ಆಗುತ್ತಾ? ಏನೇ ಚೇಂಜಸ್ ಆಗಬೇಕಂದ್ರೆ ಎಲ್ಲರೂ ದಯವಿಟ್ಟು ಎಲ್ಲರೂ ನಾನು ಕೇಳ್ಕೊಳ್ತೀನಿ, ಈ ಒಂದು ಹೋರಾಟ, ಈ ಬರೀ ಒಂದೇ ಹೋರಾಟ ಅಂತಲ್ಲ, ಪ್ರತಿಯೊಂದು ಹೋರಾಟ. ಶಿವಮೊಗ್ಗ ಜಿಲ್ಲಾಧ್ಯಕ್ಷರು ಮಿಥುನ್ ಅಂತ ಯಾವುದೇ ಹೋರಾಟ ಆಗಲಿ, ನೀವು ಆ್ಯಕ್ಚುಲಿ ಇಲ್ಲಿ ಲೈಬ್ರರಿ ಓದೋದ್ರ ಜೊತೆಗೆ ಎವ್ರಿ ವೀಕ್ ಇಲ್ಲ ಎವ್ರಿ 15 ಡೇಸ್ ಇಲ್ಲ 1 ಮಂತಿಗೆ ನಿಮ್ಮ ಒಂದು ಏನು ಡಿಮ್ಯಾಂಡ್ಸ್ ಇದೆ, ನಿಮ್ಮ ಬೇಡಿಕೆಗಳು ಏನಿದೆ, ನಿಮ್ಗೆ ಏನು ಫೆಸಿಲಿಟೀಸ್ ಬೇಕು ಅದ್ರ ಬಗ್ಗೆ ಒಂದು ಅಟ್ಲೀಸ್ಟ್ ಪ್ರೊಟೆಸ್ಟ್ ಮಾಡಿ DC ಅವರಿಗೆ ಮನವಿ ಕೊಡೋ ಅಂತ ಕೆಲಸ ಆಗಬೇಕು. ಎಲ್ಲರೂ ವಾಯ್ಸ್ ರೈಸ್ ಮಾಡಬೇಕು. ಇಲ್ಲ ಅಂತಂದರೆ ನಮ್ಮ ಸಮಾಜ ಅಷ್ಟೀಜಾಗಿ ಸರ್ಕಾರ ಯಾವುದೇ ಒಂದು ಬೇಡಿಕೆನ ಈಡೇರಿಸಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಎಲ್ಲರೂ ಪ್ರಶ್ನೆ ಮಾಡಿ ಅಂತ ಕೇಳ್ಕೊತೀನಿ. ಆಗ್ಬೋದಾ? ಏನೋ ಡೌಟ್ಸ್ ಇದೆಯಾ? ಓಕೆ, ಥ್ಯಾಂಕ್ ಯು ಸೊ ಮಚ್.